ಒಳ್ಳೆ ಕೆಲಸ ಮಾಡಿದ್ರು, ಒಳ್ಳೆ ಕೆಲಸ ಮಾಡೋದು. ಇವನು ಹಿಂಗ ಹಿಂಗ ಇದು ಮಾಡ್ತಾವ ಕೂಡ ಒಂದೇ ಹೋಗಿ ಕೇಳಿದ್ರು ಅವನ್ನ ಈಗ ಸಿಕ್ಕಾಬಟ್ಟೆ ಏನೇ ಕ್ಲಿಪ್ ತಗಂತ ತಂಗೂರು ಕಂಟಿನ್ಯೂ ಕಲ್ತಿದ್ದೀವಿ. ನಮ್ದು ಒಂದು ನಿಮಿಷ ಹೇಳೋಂಗೆ ಬೇಕು ಒಂದೇ ಬಿಗಿ ಹೋಗಿ ಕೇಳ್ಬೇಕು ಅವನು ಈಗ ಇದು ಮಾಡ್ಬೇಡ ತೆಲುಗಿಸ್ಬೇಡ ಅಂತ ಹೇಳ್ಬೇಕು. ಯಾಕೆ ಜರ್ಪುಡಿತಾ ಇದ್ದಾನೆ ಅವನು? ಅವನು ಮಾಡ್ಬಾರ್ದು ಚೂರಲ್ಲ ಹಿಂದೆ ಹೋಗ್ಬೇಕು. Hey, slow.
కొంచెం స్లోను వెంకో. ರೈತರಿಗೆ ಅನ್ಯಾಯ ಬೇಕೇ ಬೇಕು, ಕಾನೂನಂತೆ ಕಾನೂನು, ಅಧಿಕಾರಂತೆ ಅಧಿಕಾರ, ಸರ್ಕಾರವಂತೆ ಸರ್ಕಾರ. ರೈತರನ್ನು ಬೀದಿ ತಂದ ಡಿ.ಕೆ. ಶಿವಕುಮಾರ್ಗೆ ಅದೆಲ್ಲ ಹೆಂಗ್ ಗೊತ್ತಾ, ಕೆಳಗೆ ಕಾಡ್ಲೈಸ್ ಹಾಕಿರ್ಬೇಕು, ಭೂಮಿ ಹಾಕಿದ್ರೆ ಅಲ್ಲಿ ಅವ್ರ ನೈ ಮುಗಿದೋಗ್ಬಿಟ್ಟಿದೆ, ಅವ್ರ ನೈ ಮುಗಿದೋಗ್ಬಿಲ್ಲ. ಹೌದು, ಆಪಡಿಕೆ ಗಾಡಿ ಗಾಡಿ ಆಪಡಿ ಕೇಳಿದ್ರು. ಈಗ ರೈತರು ಮುಂದಾಗಿರುವಂತದ್ದು ಪ್ರಮುಖವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಗಡಿ ಭಾಗದ ರೈತರು ಕಳೆದ 1 ವರ್ಷಗಳಿಂದಲೂ ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಹೆಚ್ಚು ಜಿಲ್ಲೆಗಳ ರೈತರು ಕೂಡ ಸಾಥನ್ನ ನೀಡಿರುವಂತದ್ದು ಚಿಕ್ಕಬಳ್ಳಾಪುರ, ಕೋಲಾರ, ಮಂಡ್ಯ, ಮೈಸೂರು, ಚಾಮರಾಜನಗರ ಮತ್ತೆ ರಾಮನಗರ ಎಲ್ಲ ರೈತರು ಕೂಡ ಈಗಾಗಲೇ ಪ್ರಮುಖವಾಗಿ ಸಾಗ್ತಾ ಇದೆ. ಪ್ರಾರಂಭದಲ್ಲಿ ಪಟ್ಟಣದಲ್ಲೇ ರಸ್ತೆಯಲ್ಲಿ ಪ್ರತಿಭಟನೆ ಆರಂಭಿಸಿದ್ದು, ಈಗ ಪಾದಯಾತ್ರೆ ಕೂಡ ಆರಂಭ ಆಗಿದೆ. ಸುಮಾರು 5 ಕಿಲೋಮೀಟರ್ ಬೈಪಟ್ಟ ಇದೆ. ಅಲ್ಲಿ ಬೈಪಟ್ಟದಲ್ಲಿ ಈಗಾಗಲೇ ಹಲವು ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಆ ಒಂದು ಪ್ರತಿಭಟನಾ ಸ್ಥಳಕ್ಕೆ ಈಗ ಎಲ್ಲ ಯಾವುದೇ ಕಾರಣಕ್ಕೂ ನಿಟ್ಟಿನಲ್ಲಿ ಕೂಡ ಆಗ್ರಹಿಸ್ತಾ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೀವಿ. ಈ ಭಾಗದಲ್ಲಿ ಸಾಕಷ್ಟು ರೈತರಿದ್ದಾರೆ, 80% ರೈತರು ಹಾಗಾಗಿ ಯಾವುದೇ ಬಂತಲ್ಲ ಬಂತು ಕಿಟ್ಟು ಬಂತು ನಿಮ್ ಕಿಟ್ಟು. ಈಗಾಗಲೇ ಅರ್ಧ ಕಿಲೋಮೀಟರ್ ಈಗಾಗಲೇ ಪಾದಯಾತ್ರೆ ಸಾಗ್ತಾ ಇರುವಂತದ್ದು. ಏನು ಅರ್ಧ ಗಂಟೆಗೆ ಪ್ರತಿಭಟನೆ ನಡೆದಿರುವಂತಹ ಭಯಪಟ್ಟ ಸ್ಥಳದಿಂದ ಎಲ್ಲ ಹೋರಾಟಗಾರರು ಅಲ್ಲೋಗಿ ಸರ್ಕಾರ ಒಂದ್ ಸೆಕೆಂಡ್ ತಗೊಂಡ್ಬಿಡ್ಲಾ? ಎದ್ದಿದ್ರಂತೀರಾ? ಅದೇ ಒಂದೇ ಸೆಕೆಂಡ್ ಲೈವ್ ಆನೆ ಅಲ್ಲ, ಇವ್ರಿಗೆ ಅರ್ಥ ಬರಲ್ಲ. ಆ ಸೈಡ್ ಹಂಗೆ ನಿಂತ್ಕೊಂತ ಮಾಡ್ತೀನಿ. ಹೆಂಗಿದ್ದೀನಾ? ಇಲ್ಲ ಒಂದ್ಸಲ ಮಾಡ್ತೀರಾ? ರೆಕಾರ್ಡಿಂಗ್ ಇದೆಯಾ? ಲೈವ್ ಇದೆಯಾ? ಹೌದಾ? ಸರಿ ಕುತ್ಕೊಂಡು ತಲೆ ಗೊತ್ತಾಯ್ತು. ಇದು ಮುಗಿಕೊಂಡು ಒಂದೇ ಸೆಕೆಂಡ್ ಲೈವ್ ಮುಗಿತಲ್ಲ, ಇಷ್ಟ ಇದೆ ತಾನೆ? ಕ್ಯಾಮ್ರಾ ಎಲ್ಲ ಬಿಟ್ಟಿದೆ, ನಾವು ಲೈವ್ ಆಯ್ತದ ಪಾಪ ಡೈರೆಕ್ಟ್. ಒಳ್ಳೆ ಕತೆ ಆಯ್ತಲ್ಲ ನಮಗೆ. ಓಕೆನಾ? ಆಯ್ತಣ್ಣ ಎಲ್ಲ ನಿಮಗೆ ಮಾಡಿಕೊಟ್ಟವ್ರೆ. ನಮ್ಗೆ ಯಾರು ನಾವು ಯಾರು ಲೆಕ್ಕಕ್ಕಿಲ್ಲ ನಿಮ್ಗೆಲ್ಲ. ಅಣ್ಣನ್ ಮುಗಿದ್ಬಿಟ್ಟು ಬರ್ರಿ, ಒಂದು ಫೋಟೋ ತಗೊಂಡ್ಬಿಡ್ತಾರಂತೆ. ಹಂಗೆ ಈ ಸೈಡ್ ಬರ, ಹಂಗೆ ಸೈಡ್ ಮುಂದಾರಲ್ಲ. ಸ್ವಲ್ಪ ಅವನು ಒಡ್ಡಾಡ್ಕೊಂಡು ಮಧ್ಯೆ ಬಂದ್ಬಿಡ್ತಾನೆ ಅವನು. ಕ್ಯಾಮರಾ ಬ್ಯಾಕ್ ಕೊಡ್ತಾರೆ ಕಡೆಗೆ ಒಂಚೂರು ಆಗುತ್ತಾ? ನಿಧಾನಕ್ಕೆ ಹೇಳೋಣ. ನೀನು ಒಂದು ಸ್ವಲ್ಪ ಇಲ್ಲ ಕಣ ನಿನ್ಗೆ. ಇಲ್ಲ ಫ್ರೇಮ್ ಸೆನ್ಸ್ ಅಂತೆ. ಓಕೆ, ಥ್ಯಾಂಕ್ ಯು. ಏನು ಮಾಡೋಕ್ಕಾಗಲ್ಲ, ಅದನ್ನೇ ತಗೊಂತಾರೆ.
ಅಲ್ಲ ಏನು ಒಳ್ಳೆ ಮುಖ್ಯಮಂತ್ರಿ ಆಗಿ ಓಕೆ ಥ್ಯಾಂಕ್ ಯು ಸರ್. ಹಿಂಗ್ ಬಾರ್ಲ ಆ ಸೈಡ್ ಬರ್ರಿ ಹಿಂಗೋಸಿ. ಇನ್ನೊಂದು ಸ್ವಲ್ಪ ಹಿಂದೆ ನೀವು ಹಿಂದೆ ಹೋಗಿ. ಯೋಗಿ ಬಾರ ಈ ಸೈಡ್ ಬರಲ್ಲ, ನೀವು ಇತ್ತ ನಿಂತ್ಕೊಳ್ಳ ಸಾಕ್. ಬನ್ನಿ ಬನ್ನಿ ವಿನಯ್, ಇಲ್ಲಿ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಇರಿ. ಓಕೆ ಓಕೆ ಓಕೆ. ರೈತರ ಹೋರಾಟ ಇವತ್ತು ಸಾವಿರಾರು ರೈತರು ಆಗ್ರಹ ಆಗಿದೆ. ಆ ನಿಟ್ಟಿನಲ್ಲಿ ಬಿಂದು ರೈತರ ಬೆಂಬಲಕ್ಕೆ ಇವತ್ತು ರಾಜ್ಯಾದ್ಯಂತ ರೈತರು ಕೂಡ ಆಗಮಿಸಿ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ನೀಡಿದ್ದಾರೆ. ಗೊತ್ತಾಗುವುದು ಸಾವಿರಾರು ರೈತರು ಮೂಲಕ ಬೇರೆ ಬೇರೆ ವಾಹನಗಳ ಮೂಲಕ ಒಂದು ರೈತರನ್ನ ಬೆಂಬಲಿಸಿದ್ದಾರೆ. ನೋಡ್ತಾ ಇರೋದು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಇವತ್ತು ಪಾದಯಾತ್ರೆಯನ್ನು ಮಾಡಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಂದ ಸದ್ಯ ಇಲ್ಲಿ ರೈತರಿದ್ದಾರೆ ಮಾತನಾಡುತ್ತಾರೆ. ಇಲ್ಲಿ ನೋಡಿ ಏನಪ್ಪಾ ಅಂದ್ರೆ ಈ ಭೂಸ್ವಾಧೀನ ಏನಿದೆ ಕಾಯ್ದೆ ಅಣ್ಣ, ಇಲ್ಲಿ ನೋಡಿ ಸರ್ಕಾರಗಳು ಸಮಸ್ಯೆ ಯಾವ ಸರ್ಕಾರಗಳಿಂದ ರೈತ ಸರ್ಕಾರಗಳಿವೆ. ನಮ್ಮ ದೇಶದ ಬೆನ್ನೆಲುಬು ರೈತ. ಅವ ರೈತ ಅಂತ ಹೇಳ್ತಾರೆ, ಆ ಬೆನ್ನೆಲುಬು ಸರ್ಕಾರಗಳು. ಹಾಗಾಗಿ ಮುಂದಿನ ದಿನಮಾನ ನಮ್ಮ ಯುವಕರು ಮತ್ತು ಮಹಿಳೆಯರು ನಮ್ಮ ರೈತ ನಿತ್ಯ ರಾಜಕಾರಣದಲ್ಲಿ ಪಾಲ್ಗೊಳ್ಳಬೇಕು. ಯಾಕಂದ್ರೆ ಸರ್ಕಾರಗಳು ಯಾವುದೂ ಕರೆಕ್ಟ್ ಆಗಿಲ್ಲ. ಈ ಸರ್ಕಾರದ ಇವತ್ತು ಹೇಳ್ತಾ ಇದ್ದೀವಿ. ಇಲ್ಲಿ ನೋಡಿ ಇವ್ರೆ, ಅವ್ರು ಇಲ್ಲಿ ನೋಡ್ಸಿ. ಲೋಗೋ ತಗೊಂಡಪ್ಪ ಇವ್ರನ್ನ. ವಿನಯ್ ಸ್ವಲ್ಪ ಹಿಂದೆ. ಯಾಕಡೆ ಏನಾಯ್ತಾನ ವಿನಯ್ ಸ್ವಲ್ಪ ಹಿಂದೆ. ಸರ್ ಯಾವುದೇ ಕಾರಣಕ್ಕೂ ಈ ಹೋರಾಟವನ್ನ ಹಿಂದೆಗಳು ಸಮಸ್ಯೆ ಇಲ್ಲ. ರೈತರಿಗೆ ಅನ್ಯಾಯ ಆಗ್ತೈತೆ. ಮಾನ್ಯ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ರೈತ ಮಗನಾಗಿ ಟೌನ್ಶಿಪ್ ಯೋಜನೆ ಹಿಂದೆ ತಗೋಬೇಕು. ಹಾಗೆ ಮೈಸೂರು ಕುಮಾರಹಳ್ಳಿ ಆಸ್ಪತ್ರೆ ಕಟ್ಟಿ ಅಂತ ಹೊರಟಿದೆ. ಅಲ್ಲಿ ಸಾವಿರಾರು ಸ್ವಲ್ಪ ವಿನಯ್ ಹಿಂದೆ. ಮುಗಿಸ್ತವ್ರೆ. ಆ ಒಂದು ಕೈ ಬಿಡ್ಬೇಕಂತ ಪೂರ್ಣ ಹೋರಾಟವನ್ನ ತೀವ್ರಗೊಳಿಸಿದೆ ಅಂತ ಇಷ್ಟಪಡ್ತಾರೆ. ನೀವೇ ಫೋಲ್ಡ್ ಮಾಡ್ಕೊಂಡು ಒಂದು ನಿಮಿಷ ತಗೊಂಡು ಮುಗಿಸ್ಬಿಟ್ಟಿದ್ದಾರೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಧಿಕಾರ ಇರಲಿಲ್ಲ. ಇವಾಗ ಎಡತ್ತದಲ್ಲಿ ಏನೋ ಒಂದು ನಾಯಿ ಹೊಟ್ಟೆಕ್ಕಿದೆ ಅಂತ ಅವನಿಗೆ ಆಚಾರ ಬಂದಿದೆ. ಈಗ
ಸ್ವಲ್ಪ ಹಿಂದೆ ಫಸ್ಟ್ ಅಧಿಕಾರದ ದುರುಪಯೋಗ ಮಾಡಿಕೊಂಡು ಈ ರೈತರನ್ನ ಐದು ಸೇವೆಗಳನ್ನ ಕೊಟ್ಟು ಇದನ್ನ ಕೊಟ್ಟು ಅನ್ನೋದು ಒಂದು ಉಪಯೋಗ ಮಾಡಿಕೊಂಡು ಎಷ್ಟು ದಿನದಲ್ಲಿ ಡಿ.ಕೆ. ಶಿವಕುಮಾರ್ ಅನ್ನೋ ಅವರ ಬುಡನ ಹೆಂಗ್ ಬೀಳ್ಬೇಕು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಅವ್ರು ನೋಡಿ ಅವರು ಹೆಂಗೆ ಪುರುಷತ್ವಕ್ಕಿದ್ದು ಒಂದು ಬಿಸಾಕ್ತಿವೆ. ಈಗ ಅವ್ರು ತಮ್ಮ ಭವಿಷ್ಯ ಹಾಳು ಮಾಡಿದ್ರೆ ನಮ್ಮ ಕರ್ನಾಟಕ ಜನ ಎಷ್ಟು ಅವನ ಭವಿಷ್ಯನ ಹಾಳು ಮಾಡಿ ಅವನ ಆಸ್ತಿಗೆಲ್ಲ ಇವತ್ತು ಲೋಕಸಭೆಯಾಗಿ ಎಲ್ಲ ರೇಟ್ ಮಾಡಿಸಿ ಹಾಳು ಮಾಡಬೇಕಂತ ಅಂದ್ರೆ ಯೋಜನೆ ಬೇಡ ಅಂತ ಬಲವಂತವಾಗಿ ಮಾಡ್ತಾ ಇರುವಂತಹ ಸರ್ಕಾರ ಮುಂದಿನ ದಿನಗಳಲ್ಲಿ ಇರೋದಿಲ್ಲ. ರೈತರು ತಕ್ಕ ಮಟ್ಟ ಗೆಲ್ಲಿಸ್ತೇವೆ ಅನ್ನೋದ್ರಿಂದ ರೈತರ ಆಕ್ರೋಶ ಆಗಿತ್ತು. ಪಬ್ಲಿಕ್ ರಾಮನಗರ. ಕೇಬಲ್ ಇದ್ದ ಇಲ್ಲ